ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ಸೋಮವಾರ. ಸೊ ಬೆಳಗ್ಗೆ ಸ್ವಲ್ಪ ಒಂದು ಅರ್ಧ ಗಂಟೆ ವರ್ಕೌಟು ಇದೆಲ್ಲ ಸ್ವಲ್ಪ ವೀಡಿಯೋಸ್ನ ತೊಗೊಂಡಿದ್ದೀನಿ, ನೋಡ್ಕೊಂಬನ್ನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಸ್ನೇಹಿತರೆ, ವಿಡಿಯೋಗೊಂದು ಲೈಕ್ ಮಾಡಿ. ಅಡುಗೆ ಮಾಡ್ತಾ ಇದ್ದೀನಿ. ಟೈಮ್ 12:15 ಬಿಟ್ಟಿದ್ದೀನಿ. ನಾನು ಎಷ್ಟು ಬೇಗ ಅಡುಗೆ ಮಾಡ್ಬಿಟ್ಟಿದ್ದೀನಿ. ಸೊ ಅನ್ನ ಸಾಂಬಾರು ಆಯಿತು, ಮುದ್ದೆ ಮಾಡಬೇಕು. ಏನು ಹರ್ಕತೆ ಅಂತಂದರೆ, ಮಳೆ ಪೂಜೆ ಟೈಮ್ಗೆ ಕೆಲಸಗಳಾಗುತ್ತೋ ಇಲ್ವೋ ನಿಜ ಗೊತ್ತಿಲ್ಲ, ಟೆನ್ಷನ್ ಆಗ್ತಿದೆ ನಮ್ಮ ಮನೆಯವ್ರಿಗೂ ನನಗೂ ಇಬ್ಬರಿಗೂ. ಯಾಕೆ ಅಂತಂದರೆ ಮಳೆ ನೋಡಿ, ಏನು ವೆದರ್ ಇದೇ ಇಲ್ಲ. ಅಂದರೆ ಮಳೆ ಬರುತ್ತೆ, ಇಷ್ಟು ದಿನ ಮಳೆ, ಈ ಥರದ್ದೆಲ್ಲ ಏನು ಹೇಳೇ ಇಲ್ಲ. ಆದರೂ ವಿಚಿತ್ರವಾಗಿ ಯಾವಾಗ ಬೇಕು ಆವಾಗಲೇ ಮಳೆ ಬರ್ತಾ ಇದೆ, ಯಾವಾಗ ಬೇಕು ಆವಾಗಲೇ ಬಿಸಿಲು ಬರ್ತಾ ಇದೆ. ಇವಾಗ ಏನಾಗ್ತಾ ಇದೆ ಅಂದರೆ, ಇವತ್ತು ಬೆಳಗ್ಗೆಯಿಂದ ಅರ್ಧ ಗಂಟೆ ಬಿಸಿಲು, ಅರ್ಧ ಗಂಟೆ ಮಳೆ, ಹಿಂಗಾಗ್ತಿದೆ. ಬಿಸಿಲು ಬಂದಾಗ ಕರೆಂಟ್ ಇಲ್ಲ ಕೆಲಸ ಮಾಡ್ಕೊಳಕ್ಕೆ ಅವ್ರಿಗೆ, ಮಳೆ ಬರುವಾಗ ಕರೆಂಟ್ ಬರುತ್ತೆ. ಹಿಂಗಾಗಿದೆ ಬೆಳಗ್ಗೆಯಿಂದ ಇದೇ ಕತೆ. ಸೀಟ್ ಕವರ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಪೇಂಟ್ ಶುರು ಮಾಡಬೇಕು. ಪೇಂಟು ಈ ಈ ಮನೇದು ಮಾಡ್ತಾಯಿದ್ರು ನೋಡಿ. ಇವತ್ತು ಅವರು ಚಕ್ಕರ್ ಹಾಕಿದ್ದಾರೆ. ಯಾಕೆಂದರೆ ಬೆಳಗ್ಗೆನೇ ಸ್ವಲ್ಪ ತುಂತುರು ಶುರು ಆಯಿತು. ಒಳಗಡೆ ಮಾಡ್ಕೋಬೋದಿತ್ತು ಆ್ಯಕ್ಚುಲಾಗಿ. ಈಗ ನೋಡಿ, ಈ ಮನೆದು ಅರ್ಧಂಬರ್ಧ, ಆ ಮನೆಯದು ಅರ್ಧಂಬರ್ಧ ಅನ್ನಂಗಾಗಿದೆ. ಸೊ ನಮ್ಮ ಮನೆಯವ್ರು ಫೋನ್ ಮಾಡಿದರು, ನಾಳೆ ಬರ್ತೀವಿ ಸರ್, ಮಳೆ ತುಂತುರು ಬರ್ತಾ ಇದೆ, ಪೇಂಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಮನೆಯವರು. ಇನ್ನೇನು ಮಾಡೋದು, ರೋಹಿತ್ ಇಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದಾನೆ. ನಾನು ಅಡುಗೆ ಮಾಡ್ತಾಯಿದ್ದೀನಿ. ಸೊಪ್ಪಿನ ಹುಳಿ ಮೊನ್ನೆ ನುಗ್ಗೆ ಸೊಪ್ಪು ಕೊಟ್ಟು ಕಳಿಸಿದ್ರು. ನಾನು ನೋಡಿ ಬಿಡಿಸಿಟ್ಟು ಫ್ರಿಜ್ಜಲ್ಲಿಟ್ಟು ಮರ್ತೇ ಬಿಟ್ಟಿದ್ದೀನಿ. ಆ್ಯಕ್ಚುಲಾಗಿ ಅದು ಅವಾಗೇ ಮಾಡಿದ್ರೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಮರ್ತುಬಿಟ್ಟಿದ್ದೀನಿ. ನೋಡೋಣ ಯಾವಾಗ ಮಾಡೋದು. ನಾಳೆ ಮಾಡೋಣ, ಬೆಳಗ್ಗೆನೇ ಅಡುಗೆ ಮಾಡಿ ಮುದ್ದೆ ಮಾಡಿಬಿಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ನಾಳೆ ನೋಡೋಣ ಏನಾಗುತ್ತೆ ಅಂತ. ಇವಾಗೆಲ್ಲ ಇನ್ನೂ ಏನು ಅರೇಂಜ್ಮೆಂಟ್ ಎಲ್ಲ ಏನು ಮಾಡ್ಕೊಂಡಿಲ್ಲ. ಅಂದರೆ ಏನೇನು ತರೋದು ಏನು ಅಂತ ಇನ್ನೂ ಟೈಮ್ ಇದೆಯಲ್ಲ, ಇನ್ನು 15 ಡೇಸ್ ಇದೆ, ಮಾಡೋಣ ಅಂದ್ಕೊಂಡು ಸುಮ್ಮನಿದ್ದೀವಿ. ಮತ್ತು ಏನು ಅಂತಂದರೆ, ಯಾಕೋ ಎಲ್ಲರೂ ಸಣ್ಣ ಆಗಿದ್ರೆ, ಸಿಕ್ಕಾಪಟ್ಟೆ ಸಣ್ಣ ಆಗಿದ್ರೆ ಅಂತ ಬೈಯೋಕ್ಕೆ ಶುರು ಮಾಡಿದ್ದಾರೆ. ಸೊ ಎಲ್ಲರೂ ನಮ್ಮ ಅತ್ತಿಗೆ ಎಲ್ಲರೂ ಕೂಡ, ಯಾಕೆ ಅಕ್ಕ ಡಯಟ್ ಮಾಡ್ತಾಯಿದ್ದೀರಾ, ಇಷ್ಟೊಂದು ಸಣ್ಣ ಆಗಿದ್ದೀರಾ, ಫೇಸ್ ಎಲ್ಲ ಸಣ್ಣ ಆಗೋಗ್ಬಿಟ್ಟಿದೆ. ನಮ್ಮ ಅತ್ತಿಗೆ ಹೇಳ್ತಿದ್ರು, ನೆನ್ನೆ ಬಂದಿದ್ದರು. ಗೃಹ ಪ್ರವೇಶದಷ್ಟರಲ್ಲಿ ಒಂಚೂರು ದಪ್ಪ ಆಗಿ ಸಣ್ಣ ಆಗಿಬಿಟ್ಟಿದ್ದೀರ, ಫೇಸ್ ಎಲ್ಲ ಹಾಳಾಗ್ಬಿಡುತ್ತೆ. ಅದು ಇದೇ ಕಾರಣಕ್ಕೆ ನೋಡಿ, ವೆಯ್ಟ್ ಲಾಸು ಮತ್ತು ಅಂದರೆ ಡಯಟ್ ಫುಡ್ಗಳು ಇದೆಲ್ಲ ತಗೊಳ್ಳಲ್ಲ. ಯಾಕೆಂದರೆ ಅಂತ ಸಣ್ಣ ಆಗಿಬಿಡ್ತೀನಿ. ಮೇಯ್ನ್ ಇನ್ನೊಂದೇನು ಅಂದರೆ ಫೇಸ್ ಹಾಳಾಗ್ಬಿಡುತ್ತೆ. ಅಂದರೆ ಈ ಪೋರ್ಷನ್ ಸಣ್ಣ ಆಗ್ಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಸೊ ನನ್ನ ಕಣ್ಣು ಬೇರೆ ದೊಡ್ಡ ದೊಡ್ಡ ಕಣ್ಣಲ್ವ, ಹಂಗಾಗಿ ಇದೆಲ್ಲ ಗುಂಡಿಗೆ ಅಂದರೆ ಚಬಿ ಇದ್ರೇ ಚೆನ್ನಾಗಿ ಕಾಣಿಸೋದು. ಇಲ್ಲ ಸಣ್ಣ ಆಗಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ, ಬೈತಿರ್ತಾರೆ. ಅದಕ್ಕೆ ಗೃಹ ಪ್ರವೇಶ ಫಂಕ್ಷನ್ ಅಷ್ಟರಲ್ಲಿ ಒಂದು ಸ್ವಲ್ಪ ಚೆನ್ನಾಗಾಗಿ, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ತಾಯಿದ್ರು. ಸೊ ಸುಮಾರು ಜನ ಹಂಗೆ ಅಂತ ಇದ್ದಾರೆ. ಸೊ ಅದಕ್ಕೆ ಇವತ್ತಿಂದ ನಾಳೆಯಿಂದ ಯಾವುದೇ ಡಯಟ್ ಫುಡ್ನ ಫಾಲೋ ಮಾಡೋದು ಬೇಡ, ಸಾಕು ಮೇಂಟೆನೆನ್ಸ್ ಮಾಡ್ಕೊಂಡು ಹೋದರೆ. ಜೊತೆಗೆ ಏನು ಅಂದರೆ, ಇತ್ತೀಚೆಗೆ ಯಾಕೋ ಸ್ವಲ್ಪ ವರ್ಕೌಟ್ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ, ಅಥವಾ ಬಿಟ್ಟಿರೋದಕ್ಕೂ ಏನೋ, ಒಂದು ವಾರ ಆಯಿತು ಬಿಟ್ಟಿರೋದಕ್ಕೂ ಏನೋ ಒಂಥರ ಸುಸ್ತಾಗ್ತದೆ. ಆಮೇಲೆ ಟೈಮ್ ಸಿಗ್ತಾಯಿಲ್ಲ. ಬೆಳಗ್ಗೆ ಹೊತ್ತು ಪೇಂಟ್ರುಗಳು ಬಂದುಬಿಡ್ತಾರೆ, ಅಷ್ಟರೊಳಗೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಪಟ ಮುಗಿಸ್ತಾ ಇರ್ತೀನಿ ನೋಡಿ. ಹಂಗಾಗಿ ವರ್ಕೌಟ್ ಮಾಡ್ಕೊಳಕ್ಕಾಗಲ್ಲ. ಈ ಮನೆದು ಕೆಲಸ ಮುಗಿದ್ರೆ ಏನು ತೊಂದರೆ ಇಲ್ಲ, ವರ್ಕೌಟೆಲ್ಲ ಮಾಡ್ಕೋಬೋದು. ಬ್ಲೌಸವ್ರಿಗೆ ಒಂದು ಸಲ ಫೋನ್ ಮಾಡಿ ನೆನಪು ಮಾಡಬೇಕು, ವರ್ಕಿಗೆ ಹಾಕಿದಾರೋ ಇಲ್ವೋ ಅಂತ. ಯಾಕೆಂದರೆ 4ನೇ ತಾರೀಕು ವರ್ಕ್ ಮಾಡೋರೆಲ್ಲ ಊರಿಗೆ ಹೋದರೆ, ಇನ್ನೇನು ಇನ್ನು ಆಷಾಢ ಮಾಸ ಪ್ರಾರಂಭ ಆಗುತ್ತೆ ನೋಡಿ. ಆ ಟೈಮಲ್ಲಿ ಮದುವೆ ಫಂಕ್ಷನ್ ಎಲ್ಲ ಏನೂ ಇರಲ್ಲ ನೋಡಿ. ಹಂಗಾಗಿ ಆ ಟೈಮಲ್ಲಿ ಎಲ್ಲರೂ ಊರಿಗೆ ಹೋಗ್ಬಿಡ್ತಾರೆ. ಎಲ್ಲ ಬುಟಿಕಲ್ಲೂ ಅಷ್ಟೇ, ಎಲ್ಲ ಊರಿಗೆ ಹೋಗ್ಬಿಡ್ತಾರೆ. ಆ ಟೈಮಲ್ಲಿ ವರ್ಕ್ ಬ್ಲೌಸ್ ಬೇಕು ಅಂತಂದರೆ ಖಂಡಿತ ಯಾರೂ ಮಾಡಿಕೊಡಲ್ಲ. ಬ್ಲೌಸ್ಗಳ್ನ ಸ್ಟಿಚ್ ಮಾಡಿಸ್ಕೊಂಡ್ಬಿಡ್ಬೇಕು. ಸೊ ಎಲ್ಲ ಕೊಟ್ಟಿದ್ದೀನಿ, ನೋಡೋಣ. ಯಾವಾಗ ಕುಚ್ಚು ಕಟ್ಟೋದಕ್ಕೂ ಕೊಟ್ಟಿದ್ದೀನಿ, ಬ್ಲೌಸ್ ಸ್ಟಿಚ್ಗೂ ಕೂಡ ಕೊಟ್ಟಿದ್ದೀನಿ. ಒಂದು ಸಲ ಮಧ್ಯದಲ್ಲಿ ನೆನ್ಪು ಮಾಡ್ತಾ ಇರಬೇಕು, ಇಲ್ಲಾಂದರೆ ವರ್ಕ್ ಆಗಲ್ಲ. ಇಷ್ಟ ಆಯಿತು. ಏನಿಲ್ಲ ಸ್ನೇಹಿತರೆ, ಡೈಲಿ ಏನು ಕಂಟೆಂಟ್ ಕೊಡೋದು, ಸುಮ್ಮನೆ ಡೈಲಿ ಬ್ಲಾಗ್ಸ್ ಏನೇನು ಮಾಡ್ತಿರ್ತೀನಿ, ಏನು ಎತ್ತ ಅಂತ ಇಷ್ಟೇ ಮಾಡಬೇಕು, ಬೋರ್ ಆಗುತ್ತೆ. ಸೊ ಇವತ್ತು ಸ್ವಲ್ಪ ಥಂಡಿ ಇರೋದ್ರಿಂದ ಸ್ವಲ್ಪ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ. ಚಳಿ ಆಗ್ತಾಯಿದೆ ಇವಾಗಂತೂ. ಸೊ ನೋಡ್ಕೊಂಬರೋಣ, ಕೆಲಸ ಏನು ಮಾಡ್ತಾಯಿದ್ದಾರೆ ಏನು ಅಂತ ನೋಡ್ಕೊಬರ್ತೀನಿ ಇವಾಗ ಹೋಗಿ.
ಕರೆಂಟ್ ಇಲ್ಲ ಮೇಯ್ನ್ ಏನು ಕೆಲಸ ಮಾಡೋಕ್ಕೂ. ಒಂದು 10 ನಿಮಿಷ ಬರುತ್ತೆ, ಫೋನ್ ಮಾಡಿ ಕೇಳಿದ್ರು ನಮ್ಮ ಮನೆಯವ್ರು, ಒಂದು 10 ನಿಮಿಷ ಬರುತ್ತೆ ಕರೆಂಟು ಅಂತ ಅಂದರು. ಬನ್ನಿ ಹೋಗೋಣ, ಏನು ಮಾಡ್ತಾಯಿದ್ದಾರೆ ನೋಡ್ಕೊಂಬರೋಣ. ಇವತ್ತಿನ ಬ್ಲಾಗ್ ಬಂದು ಸೋಮವಾರ. ಸೊ ನನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ, ಈಗ ತಾನೇ ಜಸ್ಟ್ ಒಂದು ಹಾಫ್ ಆನ್ ಅವರ್ ವರ್ಕೌಟ್ ಮಾಡಿ ಬಂದೆ. ಸೊ ವರ್ಕೌಟ್ನ ಸ್ವಲ್ಪ ದಿನದ ಮಟ್ಟಿಗೆ ಪೂಜೆ ಆಗೋವರೆಗೂ ಸ್ಟಾಪ್ ಮಾಡೋಣ ಅಂತ ಅಂದ್ಕೋತೀನಿ. ಸೊ ಎಲ್ಲ ಸ್ನೇಹಿತರು ಬಯೋದಕ್ಕೆ ಶುರು ಮಾಡಿದ್ದಾರೆ, ಯಾಕೆ ಅಂದರೆ ತುಂಬ ಸಣ್ಣ ಆಗಿದ್ದೀರಾ, ಸೊ ಸಣ್ಣ ಆಗಬೇಡಿ ಅಂತ. ಅಂದರೆ ಈಗ ನನಗೇನಾಗುತ್ತೆ ಅಂದರೆ ವರ್ಕೌಟ್ನ ಬಿಟ್ಟರೆ ಬಾಡಿ ಎಲ್ಲ ಫುಲ್ಲು ಸ್ಟ್ರಕ್ ಆಗುತ್ತೆ, ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಹೊಸ್ದಾಗಿ ಸ್ಟಾರ್ಟ್ ಮಾಡಿದಾಗ ಫುಲ್ ಬಾಡಿ ಪೇಯ್ನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಯ್ನಾಗಿ ಕಾಲು ನೋವು ಸ್ಟಾರ್ಟ್ ಆಗುತ್ತೆ ವರ್ಕೌಟ್ ಬಿಟ್ಟರೆ. ಹಾಗಾಗಿ ಒಂದು ಹಾಫ್ ಆನ್ ಅವರು, ಒಂದು 20 ನಿಮಿಷ ಸುಮ್ಮನೆ ಜಸ್ಟ್ ವಾರ್ಮಪ್ ಥರ, ಲೂಸಿಂಗ್ಸು ಈ ಥರದ್ದು ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಸ್ವಲ್ಪ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಾಗಿ ಟೈಮ್ ಇಲ್ಲ, ವೀಡಿಯೋ ಮಾಡ್ಕೊಳ್ಳೋಕ್ಕೂ ಟೈಮ್ ಇಲ್ಲ. ಇನ್ನೊಂದೇನು ಅಂತಂದರೆ ಬಿಲ್ಡಿಂಗು ಕೆಲಸ ಫಾಸ್ಟ್ ಆಗ್ತಾಯಿಲ್ಲ, ಮಳೆ ಬಂದು ಇನ್ನೂ ಏನೇನೋ ಹೀಗೆ ಕೆಲಸ ಮಾಡೋರು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅಂದರೆ ಗಾರೆ ಕೆಲಸದವ್ರದ್ದೆಲ್ಲನೂ ಮುಗಿದಿದೆ. ಸೊ ಸೀಟ್ ಕವರಿಂಗ್ ಮಾಡಬೇಕು, ಅವರು ನಿನ್ನೆ ಎಲ್ಲ ಮಳೆ ಇದ್ದಿದ್ದರಿಂದ ಸೊ ಅವರು ಸ್ಕಿಪ್ ಮಾಡಿ ಈಗ ಬರ್ತಾರೆ ಅನಿಸುತ್ತೆ. ಮಳೆ ಬರೆದಿದ್ರೆ ಸಾಕು, ದೇವ್ರ ದಯದಿಂದ ಸೀಟ್ ಒಂದು ಹಾಕಿದ್ರೆ ಕಲರ್ ಮಾಡಬೇಕು ಅಷ್ಟೇ, ಪೇಂಟಿಂಗ್ ಮಾಡಿದ್ರೆ ಮುಗೀತು. ಇನ್ನೇನು ಹತ್ರ ಬರ್ತಾ ಇದೆ. ಸೊ ಹಂಗಾಗಿ ನಮಗೂ ಕೂಡ ಸ್ವಲ್ಪ ಟೆನ್ಷನು, ವೀಡಿಯೋಸ್ನ ತೊಗೊಳಕ್ಕಾಗ್ತಿಲ್ಲ, ಕೆಲವೊಂದು ಕಡೆ ಮೂಡಿಲ್ಲ, ಬ್ಲಾಗ್ ಮಾಡೋದಕ್ಕೆ ಕೆಲವೊಂದು ಕಡೆ ಇಂಟ್ರೆಸ್ಟ್ ಇಲ್ಲ. ಸೊ ಹಿಂಗೆ ಏನೇನಾದರೂ ಇರುತ್ತಲ್ಲ ಟೆನ್ಷನ್ಗಳು. ಸೊ ಹಂಗಾಗಿ ಯಾವುದು ಬ್ಲಾಗ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸೊ ಪೂಜೆ ಎಲ್ಲ ಅದ್ರದ್ದೆಲ್ಲ ಗ್ಯಾರಂಟಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಸಣ್ಣದಾಗಿ ಅಪ್ಡೇಟ್ನ ಕೊಡ್ತಾ ಇದ್ದೀನಿ ಅಷ್ಟೇ, ಒಂದು 10 ನಿಮಿಷ 15 ನಿಮಿಷ ಅಷ್ಟೇ ವಿಡಿಯೋನ ಎಡಿಟ್ ಮಾಡಿ ಹಾಕೋಕ್ಕಾಗ್ತಾ ಇರೋದು. ಸೊ ಓಡಾಟಗಳು ಜಾಸ್ತಿ ಆಗಿದೆ, ಮನೆ ಕೆಲಸನೇ ಮೇಯ್ನಾಗಿ. ನೋಡಿ ನೆನ್ನೆ ಸಂಡೇ ಆಲ್ಮೋಸ್ಟು ಈ ಮನೆದು ಕಿಟಕಿ ಎಲ್ಲ ಪೇಂಟಿಂಗ್ ಮುಗಿಬೇಕಿತ್ತು, ಸಂಡೇ ಆಗಿದ್ದರಿಂದ ಬರಲಿಲ್ಲ. ಒಂದೇ ನಾನು ಹೇಳೋದೇನು ಅಂತಂದರೆ, ಮನೆ ಕಟ್ಟೋದಕ್ಕಿಂತ ಅದನ್ನು ಕಟ್ಟಿದ ಮೇಲೆ ಮೇಂಟೈನ್ ಮಾಡಬೇಕು. ಸೊ ಸುಮಾರು ಮನೆಗಳು ನಾವು ನೋಡಿರ್ತೀವಿ, ಎಷ್ಟೋ ವರ್ಷ ಆದ್ರೂ ಕಷ್ಟಪಟ್ಟು ಮನೆ ಕಟ್ಟಿರ್ತಾರೆ, ಎಷ್ಟು ವರ್ಷ ಆದರೂ ಅದಕ್ಕೆ ಪೇಂಟಿಂಗ್ ಇರಲ್ಲ, ವುಡ್ಡೆಲ್ಲ ಹಾಳಾಗಿರುತ್ತೆ. ಸೊ ಇದನ್ನೆಲ್ಲ ಏನು ಒಂದು ಟಿಪ್ಸು ಅಂತಂದರೆ, ಮನೆಗೆ ಆವಾಗೆ ಪೇಂಟ್ ಮಾಡಿಸ್ಕೊಬೇಕು. ಒಂದು 6-7 ವರ್ಷಕ್ಕೊಂದು ಸಲನಾದ್ರೂ ಮನೆಗೆ ಪೇಂಟ್ ಮಾಡಿಸ್ಬೇಕು. ಮತ್ತು ಈ ವುಡ್ಡಿಂದ ಏನಾದ್ರೂ ಪಾಲಿಶ್ ಎಲ್ಲ ಏನಾದರೂ ಹೋಗಿದ್ರೆ ಅದನ್ನೆಲ್ಲ ಹಾಕ್ಸ್ಕೋಬೇಕು. ಈ ಬಿಸಿಲು ಹೊಡೆದು ಈ ಕಿಟಕಿಗಳ್ದು ಕಲರಿಂಗ್ ಎಲ್ಲ ಹೋಗಿರುತ್ತೆ, ಕಿಟಕಿಗಳೆಲ್ಲ ಹಾಳಾಗಿರುತ್ತೆ, ಅದನ್ನು ನೋಡ್ಕೊಂಡು ಪೇಂಟ್ ಎಲ್ಲ ಮಾಡಿಸ್ಕೋಬೇಕು. ಈ ಥರ ಮಾಡಿಸ್ಕೊಂಡ್ರೆ ಮನೆಗಳು ಯಾವಾಗಲೂ ಹೊಸದ್ರ ಥರ ಇರುತ್ತೆ. ಇಲ್ಲಾಂದರೆ ಫೈನಾನ್ಷಿಯಲ್ ಪ್ರಾಬ್ಲಮಿಂದನೋ ಅಥವಾ ಅಯ್ಯೋ ಯಾರು ಮಾಡಿಸ್ತಾರೆ ಪದೇ ಪದೇ ಅಂತನೋ ಈ ಥರ ಮಾಡಿಸಿದ್ರಾಯ್ತು ಅಂತ ಸುಮ್ಮನಾದರೆ ಹೊಸ ಮನೆಗಳು, ನಮ್ಮ ಮನೆ ಆದಮೇಲೆ ಕಟ್ಟಿರೋ ಎಷ್ಟೋ ಮನೆಗಳಿದೆ ನೋಡಿದ್ರೆ ಒಳ್ಳೆ ಹಳೆ ಮನೆಗಳ ಥರ ಆಗಿರುತ್ತೆ. ಸೊ ಹಂಗೆ ಮಾಡ್ಕೋಬಾರ್ದು, ಮನೇನ ತುಂಬ ನೀಟಾಗಿ ಇಟ್ಕೋಬೇಕು. ಅವಾಗೆ ಪಾಲಿಶು, ಪೇಂಟು ಈ ಥರದ್ದೆಲ್ಲ ಮಾಡಿಸ್ಕೊಂಡು ನೀಟಾಗಿ ಇಟ್ಕೊಂಡ್ರೆ ಹೊಸ ಮನೆ ಥರ ಇರುತ್ತೆ ಮನೆ. ಸೊ ನಮ್ಮ ಮನೆಯವ್ರು ಅದರಲ್ಲೆಲ್ಲ ಎತ್ತಿದ ಕೈ, ಮನೆ ಸ್ವಲ್ಪ ಎಲ್ಲಾದರೂ ಏನಾದರೂ ಆಯಿತು ಅಂತಂದರೆ ಅದೆಲ್ಲ ಇಮಿಡಿಯೇಟ್ ಕರೆಸಿ ರೆಡಿ ಮಾಡಿಸ್ತಾ ಇರ್ತಾರೆ. ಸೊ ನೋಡಿದ್ರಲ್ಲ, ನನಗೆ ಬಟ್ಟೆ ಒಗೆಯೋದಕ್ಕೆಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಹಾಕ್ಸ್ಕೊಟ್ಟಿದ್ದಾರೆ. ಸೊ ತೋರಿಸ್ತೀನಿ ಇನ್ನೊಮ್ಮೆ ನಾನು ನಿಮಗೆ. ಇವತ್ತು ಟೊಮೊಟೊ ಬಾತು ತಿಂಡಿ ಬಂದು, ಇವಾಗ ಏನಾದರೂ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಫಟಾಫಟ ಅಂತ ಕೆಲಸ ಸ್ಟಾರ್ಟ್ ಮಾಡಬೇಕು. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಬ್ಲಾಗ್ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವಾಗ ವಿಡಿಯೋನ ಶುರು ಮಾಡೋಣ. ನೋಡಿ ಈ ಥರ ಹಾಕ್ಸ್ಕೊಂಡಿರೋ ಅಂಥದ್ದು ಈ ಕಲ್ಲನ್ನು. ಸೊ ಇಲ್ಲಿವರೆಗೂ ಇದಕ್ಕೆ ಈ ಕಟ್ಟೆಗೂ ಟೈಲ್ಸ್ ಹಾಕಿ ಅಂದ್ವಿ. ಆ್ಯಕ್ಚುಲಾಗಿ ಸುಜಿತ್ತು ಜಾಸ್ತಿ ಓಡಾಡೋದ್ರಿಂದ ಅದು ಸ್ವಲ್ಪ ಏಣು ಥರ ಬರುತ್ತೆ ನೋಡಿ, ಅಂದರೆ ಎಡ್ಜು. ಸೊ ಬಿದ್ದು ಏನಾದರೂ ಮಾಡ್ಕೊಂಡ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ಬೇಡ ಅಂತ ಅದಕ್ಕೆ ಪೇಂಟ್ ಮಾಡ್ಸೋಣ ಅಂತ ಹಂಗೆ ಬಿಟ್ಟಿದ್ವಿ ನೋಡಿ. ಸೊ ಇದು ಬಿಟ್ಟಿರೋದು ಇದೊಂದೇ ಇದ್ದಿದ್ದು ನೀರು ಹೋಗೋದಕ್ಕೆ ಜಾಗ. ಸೊ ಇರೋ ಟೈಲ್ಸ್ನೇ ಅಡ್ಜಸ್ಟ್ ಮಾಡಿ ಹಾಕ್ಸಿದ್ದೀನಿ, ಅದೇ ಟೈಲ್ಸ್ನ. ಹೊಸ್ದಾಗಿ ಏನೂ ತಂದಿಲ್ಲ, ಒಂದು ಸ್ವಲ್ಪ ಅಷ್ಟೇ ಟೈಲ್ಸ್ ತಂದಿರೋದು. ಸೊ ಇದು ಇಲ್ಲಿಗೆ ಅದೇ ಥರ ವಾಷಿಂಗ್ ಮಿಷಿನ್ ಇಲ್ಲೇ ಇದೆಯಲ್ವ, ಹಾಗಾಗಿ ಇಲ್ಲಿ ಹಾಗೆ ಹೋಲ್ ಬಿಡಿಸ್ಕೊಂಡ್ವಿ. ಸೊ ಇಲ್ಲಿ ಅಲ್ಲೊಂದು ಹೋಲ್ ಬಿಟ್ಟಿದ್ದಾರೆ ನೋಡಿ. ಸೊ ಈ ಜಾಗನೂ ಕೂಡ ನೀಟಾಗಿರ್ಬೇಕು ನನಗೆ ನೋಡಿ. ಸೊ ಸದ್ಯಕ್ಕೆ ಈಗಿದೆ, ಕೆಲಸ ನಡೀತಿದೆಯಲ್ಲ, ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ನನ್ನ ಕೆಲಸ ಇಲ್ಲಿ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ನೋಡಿ. ಸೊಪ್ಪು ತೊಳೆಯೋದಕ್ಕೆ ಇಟ್ಟಿದ್ದೀನಿ. ಸೊಪ್ಪು ಕೂಡ ಕ್ಲೀನ್ ಮಾಡ್ಕೋಬೇಕು. ನೋಡೋಣ ಸೊಪ್ಪಲ್ಲಿ ಏನು ಮಾಡೋದು ಅಂತ ಗೊತ್ತಿಲ್ಲ, ತೊಳೆಯೋದಕ್ಕಂತೂ ಇಟ್ಟಿದ್ದೀನಿ. ಸೊ ಈ ರೀತಿಯಾಗಿ ಮಾಡಿಸ್ಕೊಂಡೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಾಗಿ.
ಕರೆಕ್ಟಾಯಿತು. ಸೊ ಮೊದಲೇ ನನಗೆ ಐಡಿಯಾ ಬರಲಿಲ್ಲ. ಎಷ್ಟೊಂದು ಜನಕ್ಕೂ ಅಷ್ಟೇ ಮನೆ ಕಟ್ಟಾದಮೇಲೆ ಸ್ವಲ್ಪ ಐಡಿಯಾಸ್ ಸಿಗುತ್ತೆ. ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಅದು ಮಾಡಿಸ್ಕೋಬೇಕಿತ್ತು, ಇದು ಮಾಡಿಸ್ಕೋಬೇಕಿತ್ತು ಅಂತ. ಸೊ ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ರಲ್ಲ, ಅದೇ ನೋಡಿ EJDಗೆ ಹೋಗೋವಂಥದ್ದು. ಇದು ಅಂದರೆ ಪಿಟ್ಟೆಲ್ಲ ಕ್ಲೀನ್ ಮಾಡಿಸೋದಕ್ಕೆ ಆ ಥರ ಬಿಟ್ಟಿರಲಿಲ್ಲ. ಸೊ ಹಾಗಾಗಿ ಅದನ್ನೊಂದು ರೆಡಿ ಮಾಡಿಸ್ಕೊಂಡು ಅದೊಂದು ನೆಮ್ಮದಿ ಆಯಿತು. ಸೊ ಹಿಂಗಿದೆ ನೋಡಿ, ಚೆನ್ನಾಗಿ ಅನಿಸ್ತು. ಕೆಲಸ ಮಾಡೋದಕ್ಕೆ ಖುಷಿ ಅನಿಸುತ್ತೆ ಈ ಪ್ಲೇಸಲ್ಲಿ. ನೋಡಿ, ನೆನ್ನೆ ವಾಶ್ಗೆ ಹಾಕಿದ್ದಂಥ ಬಟ್ಟೆಗಳೆಲ್ಲ ಇನ್ನೂ ಎತ್ಕೊಂಡಿಲ್ಲ, ಇವಾಗ ಎತ್ಕೋಬೇಕು. ಹಾಯ್, ಗುಡ್ ಮಾರ್ನಿಂಗ್. ಅಯ್ಯೋ, ಹೊಟ್ಟೆ ಮೇಲೆ ಹಾಕೊಂಡು ಯಾಕಂದ. ಸೊ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ನಮ್ಮ ಸುಜಿತ್ ಹೇಗೆ ಎಕ್ಸಸೈಸ್ ಮಾಡ್ತಾ ಇದ್ದಾನೆ ಅಂತ. ಸೊ ನನ್ನ ಜೊತೆ ಅವನು ಕೂಡ ಒಂದಷ್ಟು ಎಕ್ಸಸೈಸ್ಗಳನ್ನ ಕಲ್ತ್ಕೊಂಡಿದ್ದಾನೆ. ಸೊ ನಮ್ಮ ಮನೆಯವರು ಅವ್ರದ್ದು ವಾಕ್ ಮುಗಿಸಿ ಪೇಪರ್ ಓದಿ ಟೀ ಕುಡಿದು ಎಲ್ಲ ಆಯಿತು. ಸೊ ನನಗೆ ಹೇಳಿದ್ನಲ್ಲ, ಇತ್ತೀಚೆಗೆ ನನಗೆ ವರ್ಕೌಟ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ಸೊ ಎಷ್ಟು ಸಿಗುತ್ತೆ ಅಷ್ಟು ಮಾಡ್ಕೋತಾ ಇದ್ದೀನಿ. ಹೇಳಿದ್ನಲ್ಲ, ಒಂದು ವಾರದಿಂದ ರೆಗ್ಯುಲರಾಗಿ ವರ್ಕೌಟ್ ಮಾಡೋಕ್ಕೆ ನಂಗೆ ಟೈಮ್ ಸಿಗ್ತಾಯಿಲ್ಲ. ಎಷ್ಟು ಸಿಗುತ್ತೆ ಅಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಬಿಟ್ಟರೆ ಮತ್ತೆ ನನ್ನ ಮೈಂಡು ಡಿಮೋಟಿವೇಟ್ ಆಗುತ್ತೆ. ಹಾಗಾಗಿ ಸೊ ಬಿಡೋದು ಬೇಡ, 10 ನಿಮಿಷ 15 ನಿಮಿಷ ಎಷ್ಟನ್ನು ಸಿಗಲಿ ಅಷ್ಟರಲ್ಲೇ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇರೋಂಥದ್ದು. ಸೊ ತಿಂಡಿ ಕೂಡ ರೆಡಿಯಾಗಿದೆ, ನೋಡ್ತಾ ಇದ್ದೀರಾ. ರೋಹಿತ್ತು ತಿಂತಾ ಇದ್ದಾನೆ ಟೊಮೊಟೊ ಬಾತು. ಆ್ಯಕ್ಚುಲಾಗಿ ಏನು ಹೇಳಬೇಕು ಅಂತಂದರೆ, ನನ್ನ ಕೆಲಸಗಳನ್ನ ಏನಿದೆ ಅದನ್ನು ಮುಗಿಸ್ಬಿಡ್ತೀನಿ. ಫಸ್ಟು ತಿಂಡಿ, ಸಾಂಬಾರಿಗೆ ಏನು ರೆಡಿ ಮಾಡಬೇಕು ಎಲ್ಲ ನನ್ನ ಕರ್ತವ್ಯ ಏನಿದೆ ಅದನ್ನೆಲ್ಲ ಮುಗಿಸಿ ಆಮೇಲೆ ನನ್ನ ವರ್ಕೌಟಿಗೆ ಸ್ವಲ್ಪ ಟೈಮ್ ಕೊಟ್ಕೋತೀನಿ. ಸೊ ಮೊದಲನೇದಾಗಿ ನನಗೆ ತಿಂಡಿ ಆಗಿಬಿಡ್ಬೇಕು ಮಕ್ಕಳಿಗೆ. ಸೊ ಟೈಮಿಗೆ ಕರೆಕ್ಟಾಗಿ ಮನೆಯವ್ರಿಗೆ, ರೋಹಿತ್ಗೆ, ಸುಜಿತ್ಗೆ ತಿಂಡಿ ಕೊಟ್ಬಿಡ್ಬೇಕು, ಬೇರೆ ಕೆಲಸಗಳು ಆಮೇಲೆ. ಸೊ ಹಾಗಾಗಿ ನಾನು ಒಂದು ಟೇಬಲ್ನ ಹಾಕ್ಕೊಂಡು ಇದನ್ನೆಲ್ಲ ಮಾಡ್ಕೊಳ್ಳೋ ಅಂಥದ್ದು. ಇನ್ನೂ ಸೋಫಾ ಮೇಲ್ದು ಕ್ಲಾತ್ಗಳನ್ನ ನೋಡಿ ಸುಜಿತ್ ಅಂತೂ ಕುಣಿದು ದಿವಾನ್ ಮೇಲ್ದು ಕ್ಲಾತ್ ಆಗಲಿ, ಸೋಫಾ ಮೇಲ್ದು ಕ್ಲಾತ್ ಆಗಲಿ, 1 ಸೆಕೆಂಡ್ ಅದು ನೀಟಾಗಿರೋಕ್ಕೆ ಬಿಡಲ್ಲ. ಸೊ ಮಕ್ಕಳಿರೋ ಮನೆಯಲ್ಲಿ ಎಲ್ಲರ ಮನೇಲೂ ಇದೇ ಕತೆ ಅಂತ ಅನಿಸುತ್ತೆ. ಸೊ ನನ್ನ ಒಂದು ವರ್ಕೌಟ್ ಮುಗೀತು. ನಂತರ ನಾನು ನಿಮಗೆ ವೆಲ್ಕಮ್ ಮಾಡ್ತಾ ಇರೋಂಥದ್ದು. ಸೊ ಆಯಿತು, ಇವಾಗ ಅರ್ಧ ಗಂಟೆ ಅಷ್ಟೇ. ಸುಜಿತ್ಗೆ ಜೂನ್ 2 ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೊಂದು 4-5 ದಿವಸ. ಸೊ ಸುಜಿತ್ನ ನೆನೆಸ್ಕೊಂಡ್ರೆ ನನಗೆ ಈಗಲೇ ಫೀಲ್ ಆಗ್ತಾ ಇದೆ. ಸೊ ಅವನ್ನ ಸ್ಕೂಲಿಗೆ ಕಳಿಸೋದಕ್ಕೆ ಇದೇನು ತೋರಿಸ್ತಾ ಇದ್ದೀನಿ ಅಂತಂದರೆ, ಬಾರ್ಲಿ ಅಕ್ಕಿ. ಸೊ ಕೆಲವೊಂದು ವೆಯ್ಟ್ ಲಾಸ್ ಡ್ರಿಂಕ್ಸು ಮತ್ತು ಡಿಟಾಕ್ಸ್ ಡ್ರಿಂಕ್ಸ್ನ ನಾವು ತೊಗೊಳ್ಳೋದ್ರಿಂದ ಬಾಡಿ ಸ್ವಲ್ಪ ಹೀಟ್ ಆಗುತ್ತೆ. ಸೊ ವರ್ಕೌಟ್ ಮಾಡೋರ್ಗೂ ಬಾಡಿ ಸ್ವಲ್ಪ ಹೀಟ್ ಆಗುತ್ತೆ. ಹಾಗಾಗಿ ಇವಾಗ ನಾನು ಬೇಸಿಗೆನಲ್ಲಿ ಸ್ವಲ್ಪ ಈ ಬಾರ್ಲಿ ಅಕ್ಕಿನ ರಾತ್ರಿನೇ ನೆನೆಸಿ ಅದನ್ನು ಬೆಳಗ್ಗೆ ಬಾರ್ಲಿ ಮೊಸರನ್ನ ಮಾಡಿಕೊಂಡು ತಿಂತೀನಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ನಿಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಜೊತೆಗೆ ದೇಹ ಕೂಡ ತಂಪಾಗುತ್ತೆ. ಮೊಸರು ಜೊತೆ ಮೊಸರು ಹಾಕ್ಕೊಂಡು ಮೊಸರನ್ನು ಟೈಪ್ ಮಾಡಿಕೊಂಡಾಗ. ಸೊ ಇವತ್ತು ಟೊಮೊಟೊ ಬಾತ್ಗೆ ಇದು ಬೆಳಗಿನ ಒಂದು ವಿಡಿಯೋ ಕ್ಲಿಪ್ಪಿಂಗು ನಾನು ತೊಗೋತಾ ಇರೋದು. ಸೊ ಟೊಮೊಟೊ ಬಾತ್ಗೆ ಮೊಸರು ಇಲ್ದಿದ್ರೆ ಸುಜಿತ್ತು ತಿನ್ನೋದಿಲ್ಲ. ಹಾಗಾಗಿ ಬೆಳಗ್ಗೆ ಟೊಮೊಟೊ ಬಾತ್ಗೆ ಮೊಸರನ್ನ ಮಾಡಿಕೊಟ್ಟೆ. ಇವಾಗ ನಾನು ಸುಮಾರು ಸಲ ನಾನು ನಿಮಗೆ ತೋರಿಸಿದ್ದೀನಿ. ಫಸ್ಟೆಲ್ಲ ವೀಟ್ ಬ್ರೆಡ್ನ ಸುಮ್ಮನೆ ಹಂಗೆ ಜಸ್ಟ್ ಹಾಕ್ಕೊಂಡು ತಿಂತಾಯಿದ್ದೆ. ಇವಾಗ ನಾನು ಕೆಲವೊಂದು ಸಲ ಏನು ಮಾಡ್ತೀನಿ ಅಂದರೆ, ತವಾ ಮೇಲೆ ಇಟ್ಟು ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡಿಕೊಂಡು ಬನಾನಾನ ಅಂದರೆ ಪಚ್ಚ ಬಾಳೆಹಣ್ಣು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಅಂದರೆ ಚುಕ್ಕಿ ಬಾಳೆಹಣ್ಣು, ಇದನ್ನು ಸ್ವಲ್ಪ ಬೌಲ್ಗೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಈ ಥರ ಹಚ್ಕೋತೀನಿ. ಸುಮಾರು ಜನ ಹೇಳ್ತೀರಾ ಬಾಳೆಹಣ್ಣನ್ನು ತಿಂದರೆ ವೆಯ್ಟ್ ಗೇಯ್ನ್ ಆಗುತ್ತೆ ಅಂತ. ಸೊ ಯಾತ್ರದ್ದು ಇಲ್ಲ. ನಾನು ತುಂಬ ವೆಯ್ಟ್ ಲಾಸ್ ಮಾಡಿದಾಗಲೂ ಕೂಡ ಬಾಳೆಹಣ್ಣು ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿನಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದಿತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ಬಾಳೆಹಣ್ಣನ್ನು ತಿನ್ನೋದ್ರಿಂದ ಯಾವುದೇ ವೆಯ್ಟ್ ಗೇನ್ ಆಗೋದಿಲ್ಲ. ಸೊ ಅದನ್ನು ಹೇಗೆ ತಿಂತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ನೋಡಿ, ಇವಾಗ ವೀಟ್ ಬ್ರೆಡ್ನ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಬಾಳೆಹಣ್ಣಿಂದು ಸ್ಮ್ಯಾಶ್
ಬಾಳೆಹಣ್ಣನ್ನು ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಂಡು ಸೊ ಅದ್ರ ಮೇಲೆ ಸ್ವಲ್ಪ ಲಯನ್ ಡೇಟ್ ಸಿರಪ್ನ ಹಾಕ್ಕೊಂಡಿದ್ದೀನಿ. ಡೇಟ್ ಸಿರಪ್ನ ಹಾಕ್ಕೊಂಡು ತಿಂತಾ ಇರೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ಈ ಸಾಮಾನ್ಯವಾಗಿ ಒಂದು ಪ್ರಿಪೇರ್ ಮಾಡ್ಕೋತೀನಿ, 2 ಯಾಕೆ ಪ್ರಿಪೇರ್ ಮಾಡಿದ್ದೀನಿ ಅಂದರೆ ಸುಜಿತ್ಗೆ ಇದು ರುಚಿ ತುಂಬಾ ಹಿಡಿದುಬಿಟ್ಟಿದೆ. ಸೊ ನಾನೇನಾದರೂ ತಿನ್ನೋದಕ್ಕೆ ಕೂತ್ಕೊಂಡ್ರೆ ಎಷ್ಟು ಎಂಜಾಯ್ ಮಾಡ್ತಾ ತಿಂತಾನವನು ಅಂದರೆ ಸಖತ್ ಇಷ್ಟಪಡ್ತಾನೆ ಇದನ್ನಂತೂ. ಸೊ ಹಾಗಾಗಿ ಸುಜಿತ್ಗೊಂದು ಪ್ರಿಪೇರ್ ಮಾಡಿ ಕೊಡ್ತೀನಿ. ಸುಜಿತ್ತು ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಏನಿಲ್ಲ, ಅವನ್ನೆಲ್ಲದನ್ನು ತಿಂತಾನೆ. ನಾನು ಎಲ್ಲನೂ ಅಭ್ಯಾಸ ಮಾಡಿದ್ದೀನಿ. ಸೊ ಬಾಳೆಹಣ್ಣಲ್ಲಿ ಅವನಿಗೆ ಪಚ್ಚ ಬಾಳೆಹಣ್ಣು ತುಂಬ ಇಷ್ಟ ಆಗುತ್ತೆ. ಏಲಕ್ಕಿ ಬಾಳೆಹಣ್ಣು ಅವನು ಅಷ್ಟು ಇಷ್ಟನೇ ಪಡಲ್ಲ. ಮಮ್ಮಿ ದೊಡ್ಡ ಬಾಳೆಹಣ್ಣು ತಂದುಕೊಡಿ, ದೊಡ್ಡ ಬಾಳೆಹಣ್ಣು ತಂದುಕೊಡಿ ಅಂತಿರ್ತಾನೆ. ಹಾಗಾಗಿ ಮನೆಯಲ್ಲಿ ಪಚ್ಚ ಬಾಳೆಹಣ್ಣು ಯಾವಾಗಲೂ ಸ್ಟಾಕ್ ಇಟ್ಟಿರ್ತೀವಿ. ಸೊ ಇವಾಗ ನೋಡಿ ನನ್ನ ಬೆಳಗಿನ ತಿಂಡಿ ರೆಡಿ ಆಯಿತು. ಸೊ ಈ ಥರ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋ ಅಂಥವ್ರು. ಇವಾಗ ತಿಂದಿದ್ದಾಯಿತು. ಒಂದು ಕಡೆ ಬಾರ್ಲಿ ಗಂಜಿಗೂ ಕೂಡ ಕುಕ್ಕರ್ನ ಇಟ್ಟಿದ್ದೀನಿ ಬೇಯೋದಕ್ಕೆ. ಆ್ಯಕ್ಚುಲಾಗಿ ನಾನು ರಾತ್ರಿ ನೆನೆಸೋದನ್ನು ಮರೆತು ಬಿಟ್ಟಿದ್ದೆ, ಬೆಳಗ್ಗೆ ನೆನೆ ಹಾಕಿದ್ದೆ. ಸೊ ನೈಟ್ ನೆನೆಸಿ ಬೆಳಗ್ಗೆ ಕುಕ್ಕರಲ್ಲಿ ವಿಷಲ್ ಬರ್ಸ್ಕೊಂಡು ಮಾಡಿಕೊಂಡ್ರೆ ಬಾರ್ಲಿ ಮೊಸರನ್ನ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಸೊಪ್ಪನ್ನು ತೊಳೆಯೋದಕ್ಕೆ ಇಟ್ಟಿದ್ದೆ ಅಂತ ತೋರಿಸ್ತೆ ಅಲ್ವಾ. ಇವಾಗ ಒಂದು ಏನು ಅಂತಂದರೆ ನಾನು ಸೊಪ್ಪನ್ನು ಯಾವಾಗಲೇ ತೊಳೆದ್ರೂ ಕೂಡ ಒಂದು ಅರ್ಧ ಗಂಟೆ ಮುಂಚಿತವಾಗೇ ನೆನೆಸಿಟ್ಬಿಡ್ತೀನಿ ಈ ಥರ. ಯಾಕೆ ಅಂತ ಅಂದರೆ ಈ ಮಳೆಗಾಲ ಇರೋದ್ರಿಂದ ಸೊಪ್ಪನ್ನು ಹೇಗೆ ತಂದರೂ ಕೂಡ ಅದರಲ್ಲಿ ಹೇಗೆ ತೊಳೆದು ಮಾರ್ತಾಯಿದ್ರು ಕೂಡ ಅದರಲ್ಲಿ ತುಂಬಾ ಮಣ್ಣಿರುತ್ತೆ. ಒಂದು ಅರ್ಧ ಗಂಟೆ ಈ ಥರ ನೆನೆಸಿ ಆಮೇಲೆ ವಾಶ್ ಮಾಡೋದ್ರಿಂದ ಮಣ್ಣೆಲ್ಲ ನೀಟಾಗಿ ತಳದಲ್ಲಿ ಕೂತಿರುತ್ತೆ ಮತ್ತು ಸೊಪ್ಪು ನೀಟಾಗಿ ಕ್ಲೀನ್ ಆಗುತ್ತೆ. ಒಂದು 3 ಬಾರಿ ಅಂತೂ ಸೊಪ್ಪನ್ನಂತೂ ಕ್ಲೀನಾಗಿ ತೊಳಿಬೇಕು. ಸೊ ನಾವಂತೂ ಬೇಸಿಗೆ ಬಂತು ಅಂತಂದರೆ ನಮ್ಮ ಗುಬ್ಬಿ ಸಂತೆಯಲ್ಲಿ ಬೇಜಾನ್ ಸೊಪ್ಪು ಸಿಗ್ತಾ ಇರುತ್ತೆ, ಅದು ತುಂಬ ಕಡಿಮೆ ಬೆಲೆಯಲ್ಲಿ. ಸೊ ಹಾಗಾಗಿ ಸೊಪ್ಪನ್ನು ತುಂಬ ತಿಂತೀವಿ ನಾವು. ಸುಜಿತ್ಗೆ ಬರೀ ಸೊಪ್ಪಿನ ಸಾಂಬಾರು ಮತ್ತು ಸಪ್ಪೆಸರು ಇದೆಲ್ಲ ಸಖತ್ ಇಷ್ಟಪಡ್ತಾನೆ. ಬಸ್ಸಾರು ಎಲ್ಲನೂ ಕೂಡ ತುಪ್ಪ ಹಾಕಿ ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ಹಾಕಿ ತಿನ್ಸಿದ್ರೆ ತುಂಬ ಇಷ್ಟಪಡ್ತಾನೆ. ಹಾಗಾಗಿ ಮನೇಲಿ ಯಾವಾಗಲೂ ಸಪ್ಪೆಸರು ಬಸ್ಸಾರು ಮಾಡ್ತಾ ಇರ್ತೀವಿ. ಸೊ ಇದು ಮಧ್ಯಾಹ್ನದ ರೊಟ್ಟಿನು. ಸೊ ಮೊಬೈಲು ಇದನ್ನೆಲ್ಲ ಕೂರಿಸಿ ಊಟ ಮಾಡ್ಸೋಕ್ಕಿಂತ ನೀರು ಕೊಟ್ಟು ಕೂರ್ಸೋದು ಬೆಟರ್. ಯಾಕೆಂತಂದರೆ ಮಕ್ಕಳಿಗೆ ಊಟ ಮಾಡಬೇಕಾದ್ರೆ ಜಾಸ್ತಿ ಮೊಬೈಲ್ ಕೊಡಬಾರ್ದು. ಹಾಗಾಗಿ ಇದೇ ಬೆಸ್ಟ್ ಅನಿಸುತ್ತೆ. ಹಾಗಾಗಿ ಇದನ್ನು ನೀರು ಕೊಟ್ಟು ಕೂರಿಸಿದ್ರೆ ಸ್ವಲ್ಪ ಊಟ ಮಾಡ್ತಾರೆ. ಸುಜ್ಜು ಸ್ವಲ್ಪ ಹಾಕು ನೀರು. ಮಧ್ಯಾಹ್ನದ ಮೇಲೆ ನೋಡಿ ನನ್ನ ರೊಟೀನ್ ಹೀಗಿರುತ್ತೆ. ಸೊ ನಾನು ಫಸ್ಟ್ ಊಟ ಮಾಡ್ಕೋತೀನಿ, ಮನೆಯವರು ಎಲ್ಲರೂ ಊಟ ಮಾಡ್ತೀವಿ. ಸುಜಿತ್ಗೆ ಆಮೇಲೆ ಊಟ ಮಾಡಿಸ್ತೀವಿ. ಯಾಕೆ ಅಂತಂದರೆ ಸುಜಿತ್ ಸ್ವಲ್ಪ ತುಂಬ ಲೇಟ್ ಅವನು ಊಟ ತಿನ್ನೋದು. ಅವನಿಗೆ ತಿನ್ಸೋ ಅಷ್ಟರಲ್ಲಿ ನನಗೆ ಹೊಟ್ಟೆ ಅಷ್ಟು ಸುಸ್ತಾಗೆ ಹೋಗ್ಬಿಡುತ್ತೆ, ಅಂದರೆ ತಾಳ್ಮೆ ಕೆಟ್ಟುಬಿಡುತ್ತೆ ಅಂತಲೇ ಹೇಳ್ಬೋದು. ಊಟನೇ ಮಾಡಲ್ಲ, ಹಂಗೆ ಇದ್ಬಿಡ್ತಾನೆ ಸಂಜೆವರೆಗೂ. ಸುಬ್ಬಿ ಅದಕ್ಕೆ ಅದ್ರೊಳಗೆ ಹಾಕ್ಬಿಡ ಇನ್ನೊಂದ್ಸಲ. ಸುಜಿತ್ಗೆ ಊಟ ತಿನ್ನಿಸೋದು 2 ಗಂಟೆಗೆ, ನಮ್ಮದೆಲ್ಲ 1:30ಗೆ ಊಟ ಆಗಿ ಸುಜಿತ್ಗೆ ಆಮೇಲೆ ನಿಧಾನಕ್ಕೆ ಊಟ ಮಾಡಿಸ್ತೀವಿ. ಸೊ ನೋಡಿ ಸುಜಿತ್ಗೆ ಮಧ್ಯಾಹ್ನದ ಮೇಲೆ ಇದೇ ಕತೆ, ನೀರು ಬಿಡಬೇಕು, ಇಲ್ಲ ಅಂತಂದರೆ ಹೊರಗಡೆ ಆಟ ಆಡಿಸ್ಬೇಕು. ಸೊ ನಾನು ಸುಜಿತ್ಗೆ ಸುಮಾರು ಜನ ನೋಡ್ತಿರ್ತೀನಿ ಮೊಬೈಲ್ ಕೊಟ್ಟು ಅಭ್ಯಾಸ ಮಾಡಿರ್ತೀರ ಊಟ ಮಾಡಿಸೋದಕ್ಕೆ. ದಯವಿಟ್ಟು ಹಾಗೆ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಊಟ ಮಾಡಿಸ್ಬೇಡಿ. ಬೇರೆ ಏನತ್ರ ಕಡೆನಾದರೂ ಅವ್ರ ಮೈಂಡ್ನ ಡೈವರ್ಟ್ ಮಾಡಿ ಊಟ ಮಾಡಿಸಿ. ಸುಜಿತ್ಗೆ ಸ್ವಲ್ಪ ನೀರು ಕೊಟ್ಬಿಟ್ಟು ಕೂರಿಸಿ ಊಟ ಮಾಡಿಸಿದ್ರೆ ಅವನಿಗೆ ಊಟ ಹೇಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಊಟ ಮಾಡಿಬಿಡ್ತಾನೆ. ಸೊ ಒಂದೇನು ಇಲ್ಲಿ ಅಂತ ಅಂದರೆ ಅವನಿಗೆ ಹೊರಗಡೆ ಬಿದ್ದುಬಿಟ್ರೆ ಸ್ವಲ್ಪ ಅವನಿಗೆ ಊಟ ಸೇರಲ್ಲ ಹೊರಗಡೆ. ಇಲ್ಲಿ ಸ್ವಲ್ಪ ಜಾಗ ಅಷ್ಟು ಮಕ್ಕಳಿಗೆ ಆಡೋದಕ್ಕೆ ಅಷ್ಟೊಂದು ಸರಿ ಇಲ್ಲ ಅಂತ ಹೇಳ್ತಾರೆ, ಇಲ್ಲಿ ಬಿದ್ದರೆ ಅವ್ನಿಗಾಗಲ್ಲ. ಸೊ ಹಾಗಾಗಿ ದೃಷ್ಟಿ ತೆಗ್ಸೋದು ಇದೆಲ್ಲ ಮಾಡಬೇಕು ಪದೇ ಪದೇ, ಹಾಗಾಗಿ ಜಾಸ್ತಿ ಹೊರಗಡೆ ಬಿಡಲ್ಲ. ಇವಾಗ ಹೊಸ ಬಿಲ್ಡಿಂಗ್ನ ನೋಡ್ತಾ ಇದ್ದೀರಾ, ಈ ಸೀಟ್ ಕವರ್ ಮಾಡ್ತಾ ಇದ್ದಾರೆ ಮೇಲೆ. ಹೊಸ ಬಿಲ್ಡಿಂಗು ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಸೀಟ್ ಕವರ್ ಮಾಡಿದ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ ಮಾಡಿದ ಮೇಲಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಾಗಿ ನಾವು ಇದನ್ನು ಮನೆ ಅಂತ ಕಟ್ಟಿರೋದು, ಮನೆಯೇ ಗೋಡೌನ್ ಮಾಡ್ಕೊಂಡಿದ್ದೀವಿ ನಾವು. ಸೊ ಮೇಲೆ ಒಂದು ರೂಮು, ಒಂದು ವಾಶ್ರೂಮ್ ಮಾಡಿಸಿದ್ದೀವಿ. ಮತ್ತು ಹಬ್ಬ ಹರಿದಿನ ಈ ಥರ ಏನಾದರೂ ಫಂಕ್ಷನ್ ಮಾಡಿದಾಗ ಮೇಲೆ ಊಟಕ್ಕೆ ಹಾಕೋದಕ್ಕೆ ಸರಿ ಹೋಗುತ್ತೆ ಅಂತ ಈ ಥರ ಸೀಟ್ ಕವರ್. ಕೆಲಸ ಅಂತೂ ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ನೊಂದು ಪೇಂಟಿಂಗ್ ಒಂದು ಬ್ಯಾಲೆನ್ಸ್ ಇದೆ, ಅದು ಕೂಡ ಇನ್ನು 4-5 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಎಲ್ಲ ರೆಡಿ ಆದಮೇಲೆ ಕೂಡ ಶೇರ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗೊತ್ತಲ್ಲ ಸ್ನೇಹಿತರೆ, ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.